ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಶಾರದನ್ಗೆ ಧೈರ್ಯ ತುಂಬ್ತಾ ಇರ್ತಾನೆ. ನೀವೇನು ಹೆದರ್ಕೋಬೇಡಿ, ಆ ರೀತಿ ಏನು ಮೀಟಿಂಗ್ ಇರಲ್ಲ, ಹೆದರ್ಕೊಳ್ಳೋ ರೀತಿ ಏನೂ ಇರಲ್ಲ. ನೀವು ಬರ್ತಿರೋ ಡಿಸೈನ್ ಯಾವ ರೀತಿ ಇದೆ ಅಂತ ಬೋರ್ಡ್ ಮೇಲೆ ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಅದು ದೊಡ್ಡದಾಗಿ ಎಲ್ಲರಿಗೂ ಕಾಣ್ತಾ ಇರುತ್ತಾಗ ಅವ್ರ ಅಭಿಪ್ರಾಯನ ಕೇಳ್ತಾ ಇರ್ತಾರೆ. ಈ ಥರ ಯುನಿಕ್ ಆಗಿ ಹೇಗೆ ಬರೆದ್ರಿ, ಅದು ಮತ್ತು ನಿಮ್ಮ ಕಂಪನಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಯಾವ ಥರ ನೀವು ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ರೀತಿ ಸ್ವಲ್ಪ ಸ್ವಲ್ಪ ಕ್ವಶನ್ ಕೇಳ್ತಾರೆ. ಬಟ್ ನೀವು ಹೆದರ್ಕೋಬೇಡಿ ಅಂತ ಧೈರ್ಯ ತುಂಬ್ತಾ ಇರ್ತಾನೆ. ಇದನ್ನೆಲ್ಲ ನನಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ ಸರ್, ನನಗೆ ಕನ್ನಡ ಬಿಟ್ಟರೆ ಬೇರೆ ಬರಲ್ಲ ಅಂತ ಅನ್ಬೇಕಾದ್ರೆ ಅದಕ್ಕೆ ಗಾಬರಿ ಪಡ್ತೀರಾ. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ಅವರಿಗೂ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಭಾಷೆ ಬರುತ್ತೆ ಅದರಲ್ಲಿ ಹೇಳಿ, ಅವರು ಅರ್ಥ ಮಾಡ್ಕೋತಾರೆ, ನೀವು ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ನಾನು ಕನ್ನಡದಲ್ಲಿ ಹೇಳ್ಬೋದು ಸರ್ ಅಂತ ಅನ್ಬೇಕಾದ್ರೆ ಖಂಡಿತವಾಗ್ಲೂ ಹೇಳಬೇಕು, ಆದರೆ ನಾವೇ ಇಂಗ್ಲೀಷ್ನೆಲ್ಲ ಬಳಸ್ತೀವಿ, ನೀವೇನು ಟೆನ್ಷನ್ ತೊಗೋಬೇಡಿ. ಹಾಗೆ ನೀವು ಡಿಸೈನ್ನ ಮಾಡಬೇಕಾದ್ರೆ, ಬಿಡಿಸ್ಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡಿದ್ರಿ, ಫ್ಯಾಬ್ರಿಕ್ ಮೇಲೆ ಕಂಡ್ರೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಸಿದ್ದು ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾನೆ. ಅವಾಗ ಶಾರದಾ ಹೇಳ್ತಾ ಇರ್ತಾಳೆ, ನೀವು ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಸರ್, ನನಗೆ ಬರೀ ಡಿಸೈನ್ ಮಾಡೋದು ಮಾತ್ರ ಗೊತ್ತಿತ್ತು, ಆದರೆ ಅದನ್ನು ಬೇರೆಯವ್ರಿಗೆ ಮನದಾಳದಲ್ಲಿ ಮುಟ್ಟೋ ರೀತಿ ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ನನಗೆ ಎಷ್ಟೋ ವಿಷಯ ಗೊತ್ತಾದಂಗೆ ಆಯಿತು ನಿಮ್ಮಿಂದ ಅಂತ ಹೇಳ್ತಾ ಇರ್ತಾಳೆ. ಸೋಮ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾರದಾ ಒಬ್ಬೊಬ್ಬರ ಮುಖ ನೋಡಿಕೊಂಡು ಖುಷಿಯಿಂದ ಹೋಗ್ತಾ ಇರ್ತಾರೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದು ಬೈಕ್ ಅಡ್ಡ ಬಂದುಬಿಡುತ್ತೆ. ಆವಾಗ ಕಾರ್ ಎಷ್ಟೇ ಮೂವ್ ಮಾಡೋಕ್ಕಾದರೂ ಅದು ಬ್ರೇಕ್ ಫೇಲ್ ಆಗಿ ಸ್ಟಾಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಹಾಗೆ ಎಷ್ಟು ಟ್ರೈ ಮಾಡ್ತಾ ಇದ್ರು. ಸರ್ ಏನಾಯಿತು ಸರ್, ಪ್ಲೀಸ್ ಹೇಳಿ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಸಿದ್ಧಾರ್ಥ ಸರ್ ಏನಾಯಿತು ಹೇಳಿ ಅಂತಂದಾಗ ದುರದೃಷ್ಟ ನಮ್ಮ ಬೆನ್ನಿಂದನೇ ಬರ್ತಾ ಇದೆ ಶಾರದಾ ಅವರೇ, ಈ ಥರ ಕಾರ್ ಬ್ರೇಕ್ ಫೇಲ್ ಆಗಿದೆ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಈ ಕಡೆ ಸುಮಿತ್ರಾ ದೀಪು ಪುಟ್ಟನಿಗೆ ಹಾಲು ಅಂತ ತಗೊಬಂದ್ಬಿಟ್ಟು ಅಮ್ಮಮ್ಮ ಹಾಲು ಕುಡಿ ಅಂತ ಅನ್ಬೇಕಾದ್ರೆ ನನಗೆ ಬೇಡ ಅಮ್ಮಮ್ಮ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಅನ್ಬಾರ್ದು, ಪ್ಲೀಸ್ ಹಾಲು ಕುಡಿ ಬಂಗಾರ, ಹಾಲು ಕುಡಿದ್ರೆ ತುಂಬ ಸ್ಟ್ರಾಂಗ್ ಆಗ್ತಾರೆ ಆಯಿತಾ, ಎನರ್ಜಿ ಬರುತ್ತೆ, ಕುಡಿ ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಹಸಿವಿಲ್ಲ ಬೇಡ ಅಂತ ಹೇಳ್ತಾ ಇರ್ತಾಳೆ. ಇವಾಗ ನೋಡು ಪುಟಾಣಿ, ನೀನು ಕುಡಿಲಿಲ್ಲ ಅಂತಂದರೆ ಶಾರದಾನಿಗೆ ಫೋನ್ ಮಾಡ್ತೀನಿ, ಅವಾಗ ಕೋಪ ಮಾಡ್ಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಹಾಲನ್ನ ಇಸ್ಕೊಂಡು ಅಲ್ಲಿ ಟಿಪಾಯ್ ಮ್ಯಾಕೆ ಇಟ್ಬಿಟ್ಟು ಬುಕ್ಸ್ನ ತೊಗೊಂಡು ಓದ್ತಾ ಇರ್ತಾಳೆ. ಯಾಕೆ ಬಂಗಾರ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮಮ್ಮ ನನಗೆ ಇಲ್ಲಿರೋದು ಅರ್ಥನೇ ಆಗ್ತಾ ಇಲ್ಲ, ಓದೋಕ್ಕೂ ಸಹ ಬರ್ತಾ ಇಲ್ಲ. ಡೈಲಿ ಸಿದ್ದು ಫ್ರೆಂಡ್ ಇರ್ತಿದ್ರು, ಅವ್ರು ಹೇಳ್ಕೊಟ್ರೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು, ಆದರೆ ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ, ನಾನಿದ್ದೀನಿ ಅಂತ ಈ ಕಡೆ ದಶರಥ ಹೇಳ್ತಾ ಇರಬೇಕಾದ್ರೆ ಏನು ತಾತ ನೀವು ಹೇಳ್ಕೊಡ್ತೀರಾ, ಬೇಡಪ್ಪ ಬೇಡಪ್ಪ, ನೀವು ಹೇಳ್ಕೊಟ್ರೆ ನನ್ನ ತಲೆಗೆ ಒಂಚೂರು ಹೋಗೋದೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ದೀಪು ಪುಟ್ಟ ನಗಾಡ್ತಾ ಇರ್ತಾರೆ. ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮಮ್ಮ ತಾತ ಯಾವ ರೀತಿಯ ಪಾಠ ಹೇಳ್ಕೊಡ್ತಾರೆ ಗೊತ್ತಾ, ನೋಡಿ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎದ್ದು ನಿಂತ್ಕೊಬಿಟ್ಟು ಮಿಮಿಕ್ರಿ ಮಾಡಿ ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮಮ್ಮ ಇವಾಗ ಸೂರ್ಯನ ಪಾಠ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಸೂರ್ಯ ಇರಬೇಕು ಅಂತ ಅಂದರೆ ನಮಗೆ ತುಂಬ ಅವಶ್ಯಕತೆ ಇದೆ, ಸೂರ್ಯನ ಬೆಳಕು ಮರಗಳ ಮೇಲೆ ಎಲ್ಲ ಚೆನ್ನಾಗಿ ಬೀಳ್ತವೆ, ಅವಾಗ ನಮಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಸುಮಿತ್ರಾ ಒಂದು ಲೋಟನ ಕಾಫಿ ತಗೋಬಾರೆ, ಟೀ ತಗೋಬಾರೆ ಅಂತ ಹೇಳ್ತಾ ಇರ್ತಾರೆ. ಅಂತ ಅಂದಾಗ ಈ ಕಡೆ ಸಿಕ್ಕಾಬಟ್ಟೆ ಇಬ್ಬರು ನಗಾಡ್ತಾ ಇರ್ತಾರೆ. ಹೇಳ್ತಾ ಇರ್ತಾಳೆ, ಅಯ್ಯೋ ದೀಪು ನಾನು ಎಲ್ಲಿದ್ದೆ ಹೇಳು ಅಂತ ನೆನೆಸ್ಕೊಂಡು, ಸೂರ್ಯನ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ, ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಲಿಲ್ಲ ಅಂತಂದರೆ ವಿಟಮಿನ್ ಸಿ ಕೊರತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅಯ್ಯೋ ಸ್ವಲ್ಪ ಫೈಲ್ನ ಸೆಂಡ್ ಮಾಡಬೇಕಿತ್ತಲ್ಲ, ಸೆಂಡೇ ಮಾಡಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಸುಮಿತ್ರಾ ಮತ್ತೆ ನಗಾಡ್ತಾ ಇರ್ತಾರೆ. ಮತ್ತೆ ದೀಪು ನಾನು ಎಲ್ಲಿಗೆ ಬಿಟ್ಟಿದ್ದೆ, ಸೂರ್ಯ ಅಲ್ವಾ, ಹೂಗಳೆಲ್ಲ ಅರಳಕ್ಕೆ ಹಾಗೆ ಗಾಳಿ ಎಲ್ಲ ಬೇಕು ಅನ್ನೋದಕ್ಕೆ ಸೂರ್ಯನ ಕಿರಣಗಳು ತುಂಬ ಅವಶ್ಯಕತೆ ಇದೆ ಅಲ್ವಾ, ಸರಿ ತಡಿ ದೀಪು ಒಂದು ನಿಮಿಷ, ಇಲ್ಲ ತಡಿ, ಯಾಕೋ ಫೋನ್ ಬರ್ತಾ ಇದೆ ರಿಸೀವ್ ಮಾಡ್ತೀನಿ ಅಂತ ಫೋನ್ ನೋಡ್ತಾ ಇರ್ತಾರೆ ಅಂತ ಈ ರೀತಿ ಮಿಮಿಕ್ರಿ ಮಾಡಿ ಹೇಳ್ತಾ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಇಬ್ಬರಿಗೂ ನಗು ಬರ್ತಾ ಇರುತ್ತೆ. ಫೋನಲ್ಲಿ ಮಾತಾಡ್ಕೊಂಡು ಏನೇನೋ ಹೇಳ್ತಾರೆ. ಅವಾಗ ನನಗೆ ಟೆನ್ಷನ್ ಆಯಿತು, ಏನಾದರೂ ಆಫೀಸ್ ಫೈಲ್ನ ಸೂರ್ಯನ್ಗೆ ಏನಾದರೂ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡೆ ಅಮ್ಮಮ್ಮ ಅಂತ ಅಂದಾಗ, ಅಲ್ಲ ನೋಡು ನಿಮ್ಮ ತಾತ ಮಾತಾಡೋದನ್ನು ಯಾವ ರೀತಿ ಮಾಡ್ತಾ ಇದೆಯಾ ನೀನು ಅಂತ ಸುಮಿತ್ರಾ ನಗಾಡ್ತಾ ಇರ್ತಾಳೆ. ಬಾಯ್ಲಿ ದೀಪು ಅಂತ ಕರೆದು, ಅಲ್ಲ ನಾನು ಮಾಡೋದನ್ನೆಲ್ಲ ಆಡ್ಕೊಂಡು ಹೋಗಿ ನೀನು ಸುಮಿತ್ರನಿಗೆ ಹೇಳ್ತಾ ಇದೆಯಲ್ಲ, ಅವಳು ನಾನು ಇನ್ನೂ ಜಾಸ್ತಿ ಆಡ್ಕೋತಾಳೆ ಗೊತ್ತಾ ಅಂತ ಅವನು ಹೇಳ್ಕೊಂಡು ಇಬ್ಬರು ಖುಷಿಯಿಂದ ನಗಾಡ್ತಾ ಇರಬೇಕಾದ್ರೆ ಅಲ್ಲಿ ಪಾರಿಜಾತ ಮತ್ತು ಜ್ಯೋತಿಕಾ ಕೋಪ ಮಾಡ್ಕೊಂಡು ಹಾಗೆ ಗುರಾಯಿಸ್ಕೊಂಡು ಬರ್ತಾ ಇರ್ತಾರೆ. ಈಗ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡ್ದಾಗ ಗೋಲ್ಡಿ ಈ ಮನೆ ಮೊಮ್ಮಗಳು ಯಾರು ನೋಡು, ಈ ಮನೆ ಕೆಲಸದವಳ, ಕಾಲ ಮೇಲೆ ಕಾಲು ಹಾಕೊಂಡು ಈ ಕಡೆ ನಿಮ್ಮ ಅಪ್ಪನ ಮೇಲೆ ಯಾವ ರೀತಿ ಕೂತಿದ್ದಾಳೆ ನೋಡು, ನನ್ನ ಕೈಲಂತದನ್ನು ಸಹಿಸೋಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಗ್ರಾನಿ ಟೆನ್ಷನ್ ತೊಗೋಬೇಡಿ, ನೋಡು ಇನ್ನು 3 ನಿಮಿಷದಲ್ಲಿ ಅನ್ಎಕ್ಸ್ಪೆಕ್ಟಾಗಿ ಇವ್ರನ್ನ ಖುಷಿಯೆಲ್ಲ ಹಾಳು ಮಾಡ್ತೀನಿ, ಇನ್ನೊಂದು 3 ನಿಮಿಷ 3 ಎಣಿಸಿ ಅಷ್ಟರೊಳಗೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಬೇಕಾದ್ರೆ ಏನು ಮಾಡ್ತೀಯ ಅಂದಾಗ ಕೌಂಟ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ದಶರಥನಿಗೆ, ತಾತ ನಿಮ್ಮ ಜೊತೆ ನಾನು ಓದಿಸ್ಕೊಳ್ಳಲ್ಲ ಆಯಿತಾ, ನಾನು ಅಮ್ಮಮ್ಮನ ಜೊತೆನೇ ಓದಿಸ್ಕೋತೀನಿ, ಬೇಡಪ್ಪ ನೀವು ಸರಿಯಾಗಿ ಹೇಳ್ಕೊಡಲ್ಲ ಅಂತ ಖುಷಿಯಿಂದ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನರಸಿಂಹ ಬಂದೇ
ಬಿಡ್ತಾನೆ. ನಾನು ಹೇಳ್ಕೊಡ್ಲ ಪುಟ್ಟ ನಿನಗೆ ಪಾಠನ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಸುಮಿತ್ರನಿಗೆ ಅವನನ್ನು ನೋಡಿ ತುಂಬ ಶಾಕ್ ಆಗ್ತಿರ್ಬೇಕಾದ್ರೆ ಈ ಕಡೆ ದೀಪು ಪುಟ್ಟ ಎದುರುಕೊಂಡು ಅಮ್ಮಮ್ಮನ ಸೆರಗನ್ನ ಹಿಡ್ಕೊಂಡು ನಿಂತಿರ್ತಾಳೆ. ಆಗ ಪಾರಿಜಾತ ಮತ್ತು ಜ್ಯೋತಿಕ ತುಂಬ ಖುಷಿ ಪಡ್ತಾ ಇರ್ತಾರೆ. ಗ್ರಾನಿ ಇವಾಗ ನೋಡಿ ಇದೆ ಇವರಿಗೆ ಹಬ್ಬ, ಕೆಡ್ದಂಗೆ ದಗದಗ ಅಂತ ಉರಿತಾ ಇದ್ದೇನೆ, ಇನ್ನೇನಿದ್ರು ತುಪ್ಪ ಸುರಿಯೋದು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದೆ ಅಂತ ಪಾರಿಜಾತ ಖುಷಿ ಪಡ್ತಿರ್ಬೇಕಾದ್ರೆ ದೀಪು ಪುಟ್ಟ ಅಮ್ಮಮ್ಮ ನನಗೆ ಇವರು ನೋಡಿದರೆ ಭಯ ಆಗುತ್ತೆ ತಾತ, ಪ್ಲೀಸ್ ನನ್ನ ಎತ್ಕೊಂಡು ಹೋಗ್ತಾರೆ, ನಾನು ಇವ್ರ ಜೊತೆ ಹೋಗಲ್ಲ ಅಂತ ಅಳ್ತಾ ಇರಬೇಕಾದ್ರೆ ದಶರಥ ನರಸಿಂಹನ ನೋಡಿ ಗುರಾಯಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಹತ್ರ ಈ ಕಡೆ ಮುರಳಿ ಮಾತಾಡ್ತಾ ಇರ್ತಾನೆ. ಎಷ್ಟು ಸಲ ಹೇಳೋದು, ಇಲ್ಲಿ ಬರೋಕ್ಕಾಗಲ್ಲ, 2 ದೋಣಿಗಳ ಮೇಲೆ ನಾನು ಕಾಲಿಟ್ಟಿದ್ದೀನಿ, ಇಬ್ಬರನ್ನು ಸರಿಯಾದ ದಡಕ್ಕೆ ಸೇರಿಸ್ಬೇಕು, ಅರ್ಥ ಮಾಡ್ಕೊ, ಬರೋಕ್ಕಾಗಿಲ್ಲ ಆದರೆ ಸಂಜೆ ದೇವಸ್ಥಾನ ಹತ್ರ ಸಿಗು, ಖಂಡಿತ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ತಿರುಗಿ ನೋಡಿದರೆ ಅಲ್ಲಿ ವಿಮಲ ಬಂದಿರ್ತಾಳೆ. ಅವಳನ್ನ ನೋಡಿ ಶಾಕ್ ಆಗಿ ಹಾಗೆ ಮಾತನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಹೇಳಿದ್ನಲ್ವ ನಿನಗೆ ಬರ್ತೀನಿ ಅಂತ, ಬರ್ತೀನಿ ಬಿಡೋ, ಸಂಜೆ ಸಿಗ್ತೀನಿ, ನಿನ್ನ ಜೊತೆ ಮಾತಾಡ್ತಾ ಇದ್ದರೆ ನನ್ನನ್ನು ಬಿಡೋದೇ ಇಲ್ಲ, ನನ್ನ ಹೆಂಡತಿ ಸೇವೆ ಮಾಡಬೇಕು, ಇಡೋ ಫೋನ್ ಅಂತ ಈ ರೀತಿ ನಾಟಕ ಮಾಡಿಕೊಂಡು ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಅನುಮಾನ ವಿಮಲನಿಗೆ ಬರ್ತಾ ಇರುತ್ತೆ. ಹಾಗೆ ವಿಮಲ ಹತ್ರ ಬಂದು ಮುರಳಿ ಹತ್ರ ಯಾರ ಜೊತೆ ಮಾತಾಡ್ತಾ ಇದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಅದೇ ನನ್ನ ಫ್ರೆಂಡು ವೈದ್ಯ ಸುಮಂತ್ ವೈದ್ಯ ಇದ್ದಾನಲ್ಲ ಅವನ ಜೊತೆ ಮಾತಾಡ್ತಿದ್ದೆ, ಯಾಕೆ ನಿನಗೆ ಅವ್ನು ಗೊತ್ತಿಲ್ವ ಅಂತ ಕೇಳ್ತಾ ಇರ್ತಾನೆ. ನನಗೆ ಆ ಥರ ಹೆಸರಲ್ಲಿ ಗೊತ್ತಿಲ್ಲ ಕಣ್ರಿ ಅಂದಾಗ, ಏನು ನಿನಗೆ ಇಷ್ಟೊಂದು ಥರ ಮರು ಯಾಕೆ ಗೊತ್ತಿಲ್ಲ, ಬರೀ ಯಾವಾಗಲೂ ಮಗ ಗಂಡ ಅಂತ ಇದ್ದರೆ ಎಲ್ಲ ಎಲ್ಲಿ ಗೊತ್ತಾಗುತ್ತೆ, ಇರು ಒಂದು ನಿಮಿಷ ಬರ್ತೀನಿ ಅಂತ ಹೋಗಿ ನೀರು ತಂದು ಕೊಟ್ಟು ಕುಡಿ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಎಷ್ಟು ಸ್ವೆಟ್ ಆಗಿದೆ ನೋಡು ಅಂತ ಖರ್ಚಿಪಲ್ಲಿ ಒರೆಸ್ತಿರ್ಬೇಕಾದ್ರೆ ರೀ ನನಗೇನೂ ಆಗಿಲ್ಲ, ಆದರೆ ನನ್ನಿಂದ ಏನು ವಿಚಾರನ ನೀವು ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಏನಿಲ್ಲ ಕಣೆ, ನನಗೆ ಯಾಕೋ ತುಂಬ ಬೇಜಾರಾಯಿತು, ಅದಕ್ಕೆ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೇಳ್ದೆ ಅಷ್ಟೇ, ನೀನು ನೋಡಿದರೆ ಅಣ್ಣ ಅತ್ತಿಗೆ ಮಗ ಅಂತ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿರ್ತೀಯ, ನಾನು ಯಾರ ಹತ್ರ ಮಾತಾಡಲಿ ಹೇಳಿ, ಹೋಗಿ ಬಿಡು ಅಲ್ಲಿ ಜ್ಯೂಸ್ ಇಟ್ಟಿದೆ ಕುಡ್ದ ಅಂತ ಅನ್ಬೇಕಾದ್ರೆ ಇಲ್ಲರಿಂದಾಗ ನೋಡು ನಿನಗೆ ಎಷ್ಟು ಮರವಿದೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಅದೇನು ಬೇಜಾರಂತ ನನ್ನ ಹತ್ರ ಹೇಳ್ಕೊಳ್ರಿ, ನೀವು ಸಂಕಟ ಪಡಬೇಡಿ ಅಂತ ಅನ್ಬೇಕಾದ್ರೆ ನಾನು ಹೇಳೋ ಮಾತು ಕೇಳಿ ನಿನಗೂ ಸ್ವಲ್ಪ ಬೇಜಾರಾಗುತ್ತೆ, ಆದರೆ ಹೇಳ್ದಲೇ ವಿಧಿ ಇಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ, ಏನು ಗೊತ್ತಾ, ಈ ಸಿದ್ದು ಮತ್ತು ಈ ಕಡೆ ಶಾರದಾ ಇಬ್ಬರು ಸಹ ಜೊತೆಗೆ ಹೋಗಿದ್ದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ನಮ್ಮನೆ ಸೊಸೆ ಹಾಗೆ ನನ್ನ ಮಗನ ಮದುವೆ ಆಗಬೇಕಾಗಿದ್ದಳು ಜ್ಯೋತಿಕ, ಅವಳನ್ನ ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನು ಯೋಚನೆ ಮಾಡ್ತಿರ್ತಾಳೆ. ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಅಲ್ಲರಿ ಅದ್ರಲ್ಲಿ ತಪ್ಪೇನಿದೆ ಬಿಡ್ರಿ, ಶಾರದಾ ಬೇರೆ ಹೊಸ್ದಾಗಿ ಕೆಲಸ ಸೇರ್ಕೊಂಡಳೆ ಡಿಸೈನರ್ ಆಗಿ ನಮ್ಮ ಆಫೀಸಿನಲ್ಲೇ, ಅದಕ್ಕೆ ಹೋಗಿದ್ದಾಳೆ, ಅವಳು ತುಂಬ ಒಳ್ಳೆ ಹುಡುಗಿ, ನನಗೆ ನಂಬಿಕೆ ಇದೆ ಅಂತ ಅನ್ಬೇಕಾದ್ರೆ ನಿನಗೆ ಏನು ಅರ್ಥ ಆಗಲ್ಲ ಆಯಿತಾ, ನೀನು ಒಂದು ಮುಗ್ದೆ ಏನೂ ಸಹ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲ್ಲ, ಅದರಲ್ಲೂ ಜ್ಯೋತಿಕ ಈ ಮನೆ ಸೊಸೆ ಆಗಬೇಕಿದ್ದಳು, ಅವಳ ಜೊತೆ ಹೋಗ್ಬೇಕಿತ್ತು, ಈಗ ಶಾರದಾ ಮದುವೆ ಆಗಿರೋ ಹುಡುಗಿ ಜೊತೆ ಇವನು ಸುತ್ತಾ ಇದ್ದರೆ ನೋಡಿದವರು ನಮ್ಮ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಳ್ಳಲ್ಲ ಹೇಳು ಅಂತ ಅನ್ಬೇಕಾದ್ರೆ ಅದರಲ್ಲಿ ಏನೂ ಆಗಲ್ಲ ಬಿಡುರಿ ಅಂತ ಅನ್ಬೇಕಾದ್ರೆ ನಿನಗೆ ಅರ್ಥ ಆಗಲ್ಲ, ಅದಕ್ಕೆ ನಾನು ನಿನಗೇನು ಹೇಳಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಕಣೆ ವಿಮಲ, ಈ ಸಿದ್ದು ಯಾವಾಗಲೂ ಶಾರದಾ ಮನೆ ಬಿಟ್ಟು ಹೋದಾಗೆಲ್ಲ ಇವನು ಹೋಗಿ ಕಾಪಾಡ್ಕೊಂಡು ಬರ್ತಾನಲ್ಲ, ಅದೇನಕ್ಕೆ ಮಾಡ್ಬೇಕು ಇವನು, ಆ ದೀಪಕ್ಕೆ ಯಾಕೆ ಅಷ್ಟೊಂಥರ ಕೇರ್ ಕೊಡಬೇಕು, ಕನ್ಸನ್ನು ತೋರಿಸ್ಬೇಕು, ಇದೆಲ್ಲ ಸರಿನಾ ಅನ್ಬೇಕಾದ್ರೆ ನಮ್ಮ ಸಿದ್ದು ತುಂಬ ಒಳ್ಳೆಯವನು ರೀ, ಎಲ್ಲದರಲ್ಲೂ ಸಹ ಒಳ್ಳೆತನನೇ ಹುಡ್ಕಕ್ಕೆ ಹೋಗ್ತಾನೆ, ಅದಕ್ಕೆ ಹೆಲ್ಪ್ ಮಾಡಿದ್ದಾನೆ ಬಿಡಿ ಅಂತ ಅಂದಾಗ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು, ಈ ಹೆಂಗಸ್ರೆ ಎಷ್ಟು ಇವ್ರಿಗೆ ಅರ್ಥ ಆಗಲ್ಲ, ಆದರೆ ಗಂಡಸರಿಗೆ ಇಂಥ ವಿಷಯಗಳೆಲ್ಲ ಬೇಗ ಅರ್ಥ ಆಗ್ತವೆ ಅಂತ ಹೇಳ್ಬೇಕಾದ್ರೆ ಅದೆಂಗ್ರಿ ಅಂತ ಕೇಳ್ತಾ ಇರ್ತಾಳೆ. ಅದು ಅಂತ ತೊದಲಿಸ್ಬಿಟ್ಟು ಏನಿಲ್ಲ ಬಿಡು, ಅದೊಂದು ಜನರಲ್ ನಾಲೆಡ್ಜು ಅಷ್ಟೇ, ಅದು ನಮಗೆ ಗೊತ್ತಾಗುತ್ತೆ ಅಂತ ಅಂದಾಗ, ನೋಡು ನಾನು ಹೇಳೋದನ್ನು ಸರಿಯಾಗಿ ಕೇಳ್ಕೊ, ನಿಮ್ಮ ಅಣ್ಣ ಪ್ರೀತಿಯಿಂದ ನಮ್ಮನ್ನ ಈ ಮನೇಲೆಲ್ಲ ಇಳಿಸ್ಕೊಂಡಿದ್ದಾರೆ, ಸಿದ್ದುದು ಮತ್ತು ಹಾಗೆ ಜ್ಯೋತಿಕಂದು ಮದುವೆ ಅಂತ ಬೇರೆ ಹೇಳಿದ್ದಾರೆ, ಅದರಿಂದ ಏನಾದರೂ ಶಾರದೆಯಿಂದ ಈ ಮದುವೆಗೆ ತೊಂದರೆ ಆದರೆ ಏನು ಮಾಡೋದು ಅಂತ ಇಲ್ಲ ಸಲ್ಲದೆಲ್ಲ ಮಾತುಗಳನ್ನು ಹೇಳಿ ಈ ಕಡೆ ವಿಮಲನ ತಲೆನ ಕೆಡಿಸ್ತಾ ಇರ್ತಾನೆ. ಆಗ ಮನೆಯವರೆಲ್ಲ ನೆಮ್ಮದಿ ಹಾಳಾಗುತ್ತೆ, ಅದ್ರ ಬದಲು ಶಾರದಾಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವಳನ್ನ ಬೇರೆ ಎಲ್ಲಾದರೂ ಜೀವನ ಮಾಡು ಅಂತ ಕಳಿಸು, ಅದ್ರ ಬಗ್ಗೆ ನೀನು ಬಾವ ಹಾಗೆ ಸುಮಿತ್ರ ಜೊತೆ ಮಾತಾಡು ಸ್ವಲ್ಪ ಅಂತ ಹೇಳ್ಬಿಟ್ಟು ಹೊರಟೋಗ್ತಿರ್ಬೇಕಾದ್ರೆ ವಿಮಲ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಟೆನ್ಷನ್ ಮಾಡ್ಕೊತಿರ್ತಾಳೆ. ಇನ್ನೊಂದು ಕಡೆ ಶಾರದನೂ ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಸರ್ ಏನು ಸರ್ ಮಾಡೋದು ಇವಾಗ, ಏನು ಮಾಡೋದು ಸರ್, ತುಂಬ ಭಯ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೂ ಸಹ ಟೆನ್ಷನ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಸರ್ ಪ್ಲೀಸ್ ಹೇಗಾದರೂ ಮಾಡಿ ಕಾರ್ನ ನಿಲ್ಲಿಸಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ಸಿದ್ದು ಎಷ್ಟು ಟ್ರೈ ಮಾಡಿದ್ರು ಸಹ ಕಾರ್ ನಿಲ್ಸೋಕ್ಕಾಗ್ದಲೇ ಸಡನ್ನಾಗಿ ಹೋಗಿ ಈ ಕಡೆ ಮರಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಸಹ ಆಕ್ಸಿಡೆಂಟ್ ಆಗಿ ಅಲ್ಲೇ ಬಿದ್ದುಬಿಡ್ತಾರೆ. ಇನ್ನೊಂದು ಕಡೆ ದೀಪು ಪುಟ್ಟ ತುಂಬ ಟೆನ್ಷನಿಂದ ಅಳ್ತಿರ್ಬೇಕಾದ್ರೆ ಸುಮಿತ್ರ ಸಮಾಧಾನ ಮಾಡ್ತಾ ಇರ್ತಾಳೆ. ಪುಟ್ಟ ನಾವೆಲ್ಲ ಇದ್ದೀವಿ, ನೀನು ಯಾಕೆ ಕಣ್ಣೀರು ಹಾಕ್ತೀಯ, ನಾವೆಲ್ಲ ನಿನ್ನನ್ನು ನೋಡ್ಕೋತೀವಿ, ನೀನು ತಲೆ ಕೆಡಿಸ್ಕೋಬೇಡ, ಇವನಿಗೆ ಎದುರುಬೇಡ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ನಿನ್ನನ್ನು ಯಾರೋ ಒಳಗಡೆ ಬಿಟ್ಟಿದ್ದು ಅಂತ ಕೇಳ್ತಾ ಇರ್ತಾನೆ. ನನ್ನನ್ನು ಯಾಕೆ ಸರ್ ಒಳಗಡೆ ಬಿಡಬೇಕು, ನನ್ನ ಮಗಳು ಇಲ್ಲಿದ್ದಾಳೆ, ಅವಳನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಮಲ ಮುರಳಿ ಹಾಗೆ ಮನೆಯವರೆಲ್ಲರೂ ಸಹ ಬಂದು ನೋಡ್ತಾ ಇರ್ತಾರೆ.
ಆಗ ಸುಮಿತ್ರಾ ಕೋಪ ಮಾಡ್ಕೊಂಡು, ಏನು ನಿನ್ನ ಮಗು ನೋಡಕ್ಕೆ ಬಂದೆ, ಯಾರೋ ಮಗು ನಿಂದು, ಎಲ್ಲೋ ಹೋಗಿದ್ದ ಇಷ್ಟು ದಿನ, ಇವಾಗ ಬಂದಿದ್ಯಾ ಮಗು ಬೇಕು ಅಂತ, ನಾಚಿಕೆ ಆಗಲ್ವಾ, ಮಗು ಎದುರ್ಕೋತಿದೆ, ಇಲ್ಲಿಂದ ಹೊರಟೋಗು ಅಂದಾಗ, ಸುಮ್ಮನೆ ಇರ್ರಿ, ನನ್ನ ಮಗುನ ನಾನು ಕರ್ಕೊಂಡು ಹೋಗೋಕ್ಕೆ ನಿಮ್ಮನ್ನ ಯಾಕ್ರಿ ಪರ್ಮಿಷನ್ ಕೇಳಬೇಕು, ನಾನೇ ನಿಮ್ಮ ಮನೇಲಿ ಜಾಂಡ ಊರಕ್ಕೆ ಬಂದಿಲ್ಲ, ಶಾರದಾ ಥರ ದೊಡ್ಡ ಮನೆ ಅಂತ ಉಳ್ಕೊಂಡು ಯಾರ ಜೊತೆ ಸುತ್ತಾಡ್ತಿಲ್ಲ ಅಂತ ಅನ್ಬೇಕಾದ್ರೆ, ಹೇಯ್ ನಾಲ್ಗೆನ ಬಿಗಿದಿಡ್ದು ಮಾತಾಡು ಅಂತ ಈ ಕಡೆ ಸುಮಿತ್ರಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ದಶರಥ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ, ಏನು ನಿನಗೆ ತಲೆ ಸರಿ ಇಲ್ವಾ ಅಂದಾಗ, ದೊಡ್ಡ ಮನುಷ್ಯರೇ ನನಗೆ ಸರಿಯಾಗಿದೆ, ನಿಮಗೆ ಸರಿಯಾಗಿಲ್ವಾ, 3 ಹೊತ್ತು ಆ ಸಿದ್ದುನ ಜೊತೆ ಸುತ್ತಾ ಇದ್ದಾಳಲ್ಲ, ಮಗಳನ್ನ ಬಿಟ್ಟು ಅವಳಿಗೆ ಮರ್ಯಾದೆ ಇಲ್ಲ, ಅವಳಿಗೆ ಮಗಳನ್ನ ಮಮಕಾರ ಮೊದಲೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಛೇ ಅಂತ ಸುಮಿತ್ರಾ ಉಗಿತಾ ಇದ್ರೆ, ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಕಳಿಸ್ರಿ ನನ್ನ ಮಗಳನ್ನ ಅಂತ ದೀಪು ಪುಟ್ಟನ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ, ತೆಗಿಯೋ ಕೈಯ ನೀನು, ಶಾರದಾ ಬಗ್ಗೆ ಇನ್ನೊಂದು ಮಾತು ಕೀಳಾಗಿ ಮಾತಾಡಿದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಅಮ್ಮ ಮಗಳನ್ನ ಬೀದಿಗೆ ಬಿಟ್ಟು ಪಡ್ಬಾತ್ ಕಷ್ಟ ಎಲ್ಲ ಇವರು ಪಡ್ತಾ ಇದ್ದಾರೆ, ಆವಾಗ ಬಂದಿದೆಯಾ ನೀನು, ಇವಾಗ ನಿಂದೇನು ಅಂತ ಬೈತಾ ಇರ್ತಾಳೆ. ಹಾಗೆ ಪಾಪ ಶಾರದಂಗೆ ಗೊತ್ತಾಗ್ದೇ ಇನ್ನೊಂದು ಮದುವೆ ಬೇರೆ ಆಗಿದೆಯಾ, ಥೂ ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ, ನೋಡು ಇವಾಗ ದೀಪು ಇದ್ದಾಳೆ, ಅವಳ ಮುಂದೆ ಏನು ಮಾತಾಡಬೇಕು ಅನ್ನೋ ಗೊತ್ತಿಲ್ವ ನಿನಗೆ, ಸ್ವಲ್ಪ ಸೂಕ್ಷ್ಮನೂ ಸಹ ನಿನಗಿಲ್ಲ, ನೀನು ಯಾವ ಸಿಮೇನು ಅಂತ ಬೈತಾ ಇರಬೇಕಾದ್ರೆ ತನ್ನ ಪಾಡಿಗೆ ತಾನು ನಗಾಡ್ತಾ ಇರ್ತಾನೆ. ದಶರಥ ಹೇಳ್ತಾ ಇರ್ತಾನೆ, ದೊಡ್ಡವ್ರದ್ದು ದ್ವೇಷ ಎಷ್ಟೇನೇ ಇರ್ಬೋದು, ಆದರೆ ಚಿಕ್ಕ ಮಕ್ಳ ಮೇಲೆ ಅದು ಪರಿಣಾಮ ಬೀರಬಾರ್ದು ನರಸಿಂಹ ಅಂತ ಅನ್ಬೇಕಾದ್ರೆ, ಹೌದಲ್ವಾ, ನಾನು ಅದನ್ನೇ ಹೇಳಕ್ಕೆ ಬಂದಿದ್ದು, ದೊಡ್ಡವ್ರಿಗೆ ಕಣ್ಕಂಡವ್ರ ಜೊತೆ ಸುತ್ತಾಡೋದು ಪರಿಜ್ಞಾನ ಇರುತ್ತೆ, ಆದರೆ ಮಕ್ಳ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋ ಪರಿಜ್ಞಾನ ಅವ್ರಿಗೆ ಇಲ್ವಲ್ಲ ಸರ್ ಅಂತ ಹೇಳ್ತಾ ಇರ್ತಾನೆ. ಆಗ ಕೋಪ ಮಾಡ್ಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿನ್ನಂಥವನ ಬಾಯಲ್ಲಿ ಒಳ್ಳೆ ಮಾತು ಬರಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮನೆ ತನಕ ಬಂದು ನೀನು ಗಲಾಟೆ ಮಾಡ್ತಿದ್ಯಾ ಅಂತಂದರೆ ಮುಂದೆ ನಿನಗೆ ಯಾವ ರೀತಿ ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನರಸಿಂಹ ಹೇಳ್ತಾ ಇರ್ತಾನೆ, ಸರಿ ತಾಯಿ ಇವಳ ಜೊತೆ ಇಲ್ಲ ಅಂತಂದರೆ ನನ್ನ ಮಗು ನನ್ನ ಜೊತೆ ಇರಬೇಕು, ತಂದೆ ಜೊತೆ ಇರಬೇಕು, ಅದನ್ನೇ ಕಾನೂನು ಒಪ್ಪೋದು, ನನ್ನ ಮಗಳು ನನಗೆ ಕಳಿಸ್ಕೊಡಿ ಅಂತ ಅನ್ಬೇಕಾದ್ರೆ ನಾನು ಹೋಗಲ್ಲ ಅಮ್ಮಮ್ಮ ಅಂತ ಅಳ್ತಿರ್ಬೇಕಾದ್ರೆ, ಎದುರು ಪಡಪುಟ್ಟ ನಾನಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಶಾರದಾ ಮತ್ತು ಸಿದ್ದು ಬಗ್ಗೆ ಇನ್ನೊಂದು ಮಾತಾಡಿದರೆ ಕೆಟ್ಟದಾಗ ಅನುಭವಿಸ್ಬೇಕಾಗುತ್ತೆ ನೀನು ಪರಿಣಾಮನ ಅಂತ ಈ ಕಡೆ ದಶರಥ ವಾರ್ನ್ ಮಾಡ್ತಾ ಇರ್ತಾನೆ. ಇಂದ ಹೋದ್ರೆ ಸರಿ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕ್ರಿ ಹೋಗಬೇಕು, ನಾನು ನನ್ನ ಮಗಳು ದೀಪನ ಕರ್ಕೊಂಡು ಹೋಗ್ತೀನಿ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಯೋಗ್ಯತೆ ಇಲ್ದವನ ಜೊತೆ ಮಗಳನ್ನ ಕಳ್ಸೋಕ್ಕೆ ನಾನು ರೆಡಿ ಇಲ್ಲ ಅಂತ ಸುಮಿತ್ರಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ನಿನಗೆ ಯೋಗ್ಯತೆ ಇಲ್ಲ, ಇವಳನ್ನ ನಾನು ಕಳ್ಸಲ್ಲ ಅಂತ ಅನ್ಬೇಕಾದ್ರೆ ನಿಮ್ಮನ್ನ ಯಾರು ಕೇಳ್ತಾ ಇರೋದು, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗಿ ನೀವು ಯಾರು ಹೇಳ್ತಾ ಇರೋದು, ಮೇಡಮ್ ನೀವು ಹೇಳಿ ಮೇಡಮ್, ನಾನು ಹೇಳ್ತಾ ಇರೋದು ತಪ್ಪ, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ಬಾರ್ದು ಅಂತ ವಿಮಲನ ಹತ್ರ, ಮುರಳಿ ಹತ್ರ, ಹಾಗೆ ಜ್ಯೋತಿಕಾ ಪಾರಿಜಾತ ಎಲ್ಲರನ್ನೂ ಕೇಳ್ತಿರ್ಬೇಕಾದ್ರೆ ಅವ್ರು ಏನು ಮಾತಾಡದೆ ನಿಂತ್ಕೊಂಡು, ಹೋಗ್ಲಿ ಪರವಾಗಿಲ್ಲ ನೀವೇ ಹೇಳಿ ಅಂತ ದಶರಥ ಸುಮ್ಮನ ಹತ್ರನ ಕೇಳ್ತಾ ಇರ್ತಾನೆ. ಆಗ ಜ್ಯೋತಿಕಾ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ, ಅಲ್ಲ ಡ್ಯಾಡ್ ಅವ್ರು ಕೇಳ್ತಾ ಇರೋದು ಸರಿ ಇದೆ ತಾನೇ, ನರಸಿಂಹ ಅವ್ರ ಮಗು ತಾನೇ ಕೇಳ್ತಾ ಇರೋದು, ಕಳಿಸಿ ಅಂತ ಅನ್ಬೇಕಾದ್ರೆ ಬೇಕು ಬೇಕು ಅಂತ ಮುರಳಿ ಸಹ ಹೇಳ್ತಾ ಇರ್ತಾನೆ. ಈಗ ಶಾರದಾ ಬೇರೆ ಮನೇಲಿಲ್ಲ, ಇವಾಗ ತಂದೆ ಜೊತೆ ಇರಬೇಕು ತಾನೇ, ಇವನು ಕೆಟ್ಟನೇ ಇರ್ಬೋದು, ಆದರೆ ತಂದೆ ಪ್ರೀತಿನ ದೂರ ಮಾಡಬಾರ್ದು ಅಲ್ವಾ ಭಾವ ಅಂತ ಹೇಳ್ತಿರ್ಬೇಕಾದ್ರೆ, ನಿಮಗೆಲ್ಲ ಏನಾಗಿದೆ, ಇವನು ಎಂಥ ರಾಕ್ಷಸ ಅಂತ ನಿಮಗೆ ಗೊತ್ತು, ಆದರೂ ಇವನ ಪರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ವಿಮಲ ಹೇಳ್ತಾ ಇರ್ತಾಳೆ, ದೀಪ ಪುಟ್ಟಗೆ ಇಷ್ಟ ಇಲ್ಲ ಅಂತಂದಮೇಲೆ ಯಾಕೆ ಬಲವಂತ ಮಾಡ್ತಿರಾರಿ ಅಂತ ಅನ್ಬೇಕಾದ್ರೆ, ವಿಮಲ ನಾನು ಆ ರೀತಿ ಹೇಳ್ತಾ ಇಲ್ಲ, ವಾಸ್ತವ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸುಮಿತ್ರಾ ಕೋಪ ಮಾಡಿಕೊಂಡು, ಹೆಂಡತಿ ಮಗು ಬೇಡ ಅಂತ ಡೈವರ್ಸ್ ತೊಗೊಂಡಿದ್ದಾನೆ, ಇಂಥವನಿಗೆ ಮಗು ಕೊಡಬೇಕಾ, ಮಗು ಯಾವತ್ತಿದ್ರೂ ತಾಯಿ ಜೊತೆ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಮೇಡಮ್ ನಿಮಗೆ ಗೊತ್ತಿಲ್ವಾ, ಅಯ್ಯೋ ತಾಯಿ, ನಾನು ಡೈವರ್ಸ್ ನೋಟಿಸ್ ಕೊಟ್ಟಿದ್ದೀನಿ ಅಷ್ಟೇ, ಆದರೆ ಇನ್ನು ಡೈವರ್ಸ್ ಆಗಿಲ್ವಲ್ಲ ಅಂತ ಅನ್ಬೇಕಾದ್ರೆ ಏನು ಮಾತಾಡ್ದೇನೆ ಸುಮಿತ್ರಾ ನಿಂತಿರ್ತಾಳೆ. ನೋಡು ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ದೀಪ ಪುಟ್ಟನ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ದಶರಥ ಬಿಡೋ ಕೈಯ, ಇಲ್ಲಾಂದರೆ ಪೊಲೀಸ್ಗೆ ಕರೆಸ್ತೀನಿ ಅಂತ ಅನ್ಬೇಕಾದ್ರೆ, ಕರೆಸಿ ನೀವೇ ಫೋನ್ ಮಾಡಿ ಹೇಳಿ ಆಯಿತಾ, ನಾನಾಗಿ ಹೇಳ್ತೀನಿ, ಮಗುನ ಬ್ರೈನ್ ವಾಶ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ನಾನೇ ಪೊಲೀಸ್ಗೆ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಶಾಕಾಗಿ ಸುಮಿತ್ರಾ ದಶರಥ ಈ ಕಡೆ ನರಸಿಂಹ ಮುಖನ ನೋಡ್ತಾ ಇದ್ದರೆ ಪಾರಿಜಾತ ಜ್ಯೋತಿಕಾ ತುಂಬ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.